ವರ್ಷಗಳವರೆಗೆ ಪ್ರತಿಯೊಬ್ಬ ನಾಗರಿಕ ಸಂವಿಧಾನದ ಅಡಿಯಲ್ಲಿ ಅವನು ಬದುಕು ಕಟ್ಟಿಕೊಳ್ಬೇಕಾದ್ರೆ ನಮ್ಮ ಇಂಡಿಯನ್ ಪೆನಲ್ ಕೋಡ್ ಅಂತ ಯಾರು ಮಿತಾಕ್ಷರ ಗ್ರಂಥದ ಆಧಾರದ ಮೇಲೆ ಸಂವಿಧಾನಕ್ಕೆ ಪೀಠಿಕೆಯಾಗಿ ಕೊಟ್ಟಂತವ್ರು ಯಾರಾದರೂ ಇದ್ರೆ ಕಲಬುರಗಿಯ ನಮ್ಮ ಶಹಬಾದು ಈ ಜನ ಅನ್ನುವಂಥದ್ದು ಬಹಳ ಅಭಿಮಾನ ಇದೆ. ಒಂದು ಕನ್ನಡದ ಮೊಟ್ಟ ಮೊದಲ ಪುಸ್ತಕವನ್ನು ಕೊಟ್ಟಂತವರೇ ನಾವೇ. ಶ್ರೀ ವಿಜಯರು ಕವಿರಾಜ ಮಾರ್ಗ ಬರೆದರು. ಕೆಲವು ಶಾಲೆಗಳಿಗೆ ಹೋದ್ರೆ ಶ್ರೀ ವಿಜಯ ಯಾರು ಅಂತ ಏನಾದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಶ್ರೀ ವಿಜಯ ಯಾರ್ದಾರೆ ಮರೀರಿ, ನಿಮ್ಮ ಮುತ್ಯನ ಹೆಸರು ಇಡೋದು ಬೇಡ. ನಿಮ್ಮ ಮುತ್ಯ ಸಾಧನೆ ಮಾಡಿದ್ರೆ ಹೆಸರು ನೆನಪಿಡ್ರಿ. ಆದ್ರೆ ಆ ಕವಿರಾಜ ಮಾರ್ಗ ಬರೆದಂತ ಒಬ್ಬ ಶ್ರೀ ವಿಜಯ ಕನ್ನಡ ಏನಿವತ್ತು ಬೆಂಗಳೂರು ಮೈಸೂರದವರು ಹೇಳ್ಕೊತಾರಲ್ಲ, ಕುರಿತು ಓದದೆ ಕಾವ್ಯ ಅಂತ ಎಲ್ಲ ಹೇಳ್ತಾರಲ್ಲ, ಕುರಿತು ಓದದೆ ಕಾವ್ಯ ರಚನೆ ಮಾಡುವಂತ ತಾಕತ್ತು ನಮ್ಮ ಕನ್ನಡಿಗರಿಗಿತ್ತು. ಈ ನೆಲದು ಇಡೀ ಕಾವೇರಿಯಿಂದ ಗೋದಾವರಿಗೆ ಇಡೀ ವ್ಯವಸ್ಥೆಯನ್ನ ಕನ್ನಡಿಗರ ಸೀಮಾರೇಖೆಯನ್ನ ಕುರಿತು ಬರಿದಾನಲ್ಲ, ಬರೆದಂತವ್ರು ಯಾರಂದ್ರೆ ಇದೇ ಕಾಗಿಣ ಪವರ್ಫುಲ್ ನದಿಯ ನೀರು ಕುಡಿದಂತವರು ಶ್ರೀ ವಿಜಯರು ಮಳಖೇಡದಲ್ಲಿ ಇದ್ದುಕೊಂಡು ಶ್ರೀ ವಿಜಯರು ಕವಿರಾಜ ಮಾರ್ಗ ಬರೆದರು. ಸೊ ಇಂಥ ತಾಕತ್ತಿನಲ್ಲಿ ಇಂಥ ಕಲ್ಲಂಬುರ್ಗಿ ಅಂತ ಹೇಳ್ತೀನಿ, ನಾಗಾವಿ ಘಟಿಕಾ ವಿಶ್ವವಿದ್ಯಾಲಯ ಒಂದು ಕಾಲಕ್ಕೆ ಜಗತ್ತಿನ ಜನ ಓದಕ್ಕೆ ಬರ್ತಿದ್ರು. ಟೇಂಗಳಿಯಲ್ಲಿ ಇದರ ವ್ಯಾಪ್ತಿಯಲ್ಲಿ ಬರುವಂತಹ ಟೇಂಗಳಿಯಲ್ಲಿ ನಾಚರಸರು ಪ್ರಭುಗಳು ಆಳ್ವಿಕೆ ಮಾಡ್ತಿದ್ರು. ಅಲ್ಲಿನ ಗುಡಿಗಳು ನೋಡ್ಬೇಕು, ಎಂಥ ದೇವಾಲಯ. ಒಂದಿನ ಟೇಂಗಳಿಗೆ ಹೋಗೋಣ ಅಂಡಿಗೆ ಅವರಿಗೆ. ಟೇಂಗಳಿಯಲ್ಲಿ ಭವ್ಯವಾದಂಥ ಇತಿಹಾಸ, ಹೆಜ್ಜೆಗೂ ದೇವಾಲಯಗಳಿವೆ, ಕಲೆ ವಾಸ್ತುಶಿಲ್ಪ ಇದೆ. ಅಲ್ಲಿನ ಬೆಣ್ಣೆ ತೊರೆ ನದಿ, ಕಾಗಿಣ ನದಿ ನೋಡ್ರಿ, ಇಂಥ ನದಿಗಳ ಒಂದು ಇರುವಂಥ ಸಂಸ್ಕೃತಿಯನ್ನು ಅರಳಿದಂಥ ಈ ನೆಲದಲ್ಲಿ ಬದುಕಿದೇವಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಮುಂದೊಂದು ಜನ್ಮ ಇದ್ದರೆ ಕಾಳಗಿ, ಮಳಖೇಡ, ಸೇಡಂ, ಅಫ್ಜಲ್ಪುರ್, ಆಳಂದ, ಚಿತಾಪುರ್, ಚಿಂಚೋಳಿ, ಕಲ್ಲಂಬುರ್ಗಿ, ಒಟ್ಟಾರೆ ಕಲ್ಲಂಬುರ್ಗಿ, ಶಾಹಬಾದ, ಕಮಲಾಪುರ ಈ ಪರಿಸರನೆಲ್ಲ ಇಲ್ಲೇ ಹುಟ್ಟಿಸುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಯಾವುದೇ ಊರಿಲ್ಲ, ಕಾಳಿಗೆ ಹುಟ್ಟಬೇಕಂತಿಲ್ಲ. ಕಾಳಿಗೆ ಪರಿಸರ ಸುತ್ತಮುತ್ತಲಿ ಕಲಬುರಗಿ ಜಿಲ್ಲೆ ಒಳಗೆ ಹುಟ್ಟಿಸೋ ಭಗವಂತ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಷ್ಟು ನನ್ನ ಮಾತನ್ನ ಮುಗಿಸಿ, ನನ್ನ ಮೊದಲು ನುಡಿಗಳಿಲ್ಲ. ಬಹಳ ಬೆಳೀಬೇಕು. ನಾವೆಲ್ಲ ಎಷ್ಟು ಬೆಳೆದರೂ ಕಡಿಮೆ. ನಾವೆಲ್ಲ ಸಣ್ಣ ಒಂದೊಂದೊಂದೊಂದೊಂದೊಂದು ಹಣತೆ ರೂಪದಲ್ಲಿ ಜ್ಯೋತಿ ಹಚ್ಚೋದು ಅಂಟಿದೆ. ನಾವು ಅಂಡಿಗೆ, ವಿಜಯ್ ಕುಮಾರ್ ಪಾಟೀಲ್, ತೇಗಲ್ತಿಪ್ಪಿ, ಸಂತೋಷ್ ಕುಡಳ್ಳಿ, ರಾಜು, ಹೀಗೆ ನಾವು ಒಂಥರದ ಆಧ್ಯಾತ್ಮಕರದ